ಅಫ್ಘಾನಿಸ್ತಾನ ತಂಡದ ವಿರುದ್ಧ ಒಂದು ದಾಖಲೆ, ವಿಶಿಷ್ಟ ದಾಖಲೆ ಏನಂದರೆ 500+ ರನ್ನು ಹೊಡೆದಂಥ ಭಾರತ ಇತಿಹಾಸದಲ್ಲಿ 91 ಬಾರಿ ಹೊಡೆದಿದೆ. ಆಸ್ಟ್ರೇಲಿಯಾದವರು 153 ಬಾರಿ ಫಸ್ಟ್ ರ್ಯಾಂಕು, ಸೆಕೆಂಡು 116 ಬಾರಿ ಇಂಗ್ಲೆಂಡು. ಈ BCCI ಅವರು ಏನಂದರೆ ಹೆಚ್ಚೆಚ್ಚಾಗಿ ಅವರು ಆಸ್ಟ್ರೇಲಿಯಾ ಆಯಿತು, ಇಂಗ್ಲೆಂಡ್ ಆಯಿತು, ಅವರು ಒಂದು ವರ್ಷದಲ್ಲಿ 15ರಿಂದ 20 ಟೆಸ್ಟ್ ಆಡ್ತಾರೆ. ನಮ್ಮ ಟೈಮ್ ಟೇಬಲ್ ನೋಡ್ರಿ, ಈ ವರ್ಷದಲ್ಲಿ ಆಡ್ತಾ ಇರೋದು ಮೊದಲೇ ಟೆಸ್ಟು. ಹೀಗಾಗಿ ಹೆಚ್ಚು T20 ನಾವು ಆಲ್ರೆಡಿ ಅಗ್ರಸ್ಥಾನದಲ್ಲಿದ್ದೀವಿ, ODIದಲ್ಲಿ ಓಕೆ ಇದ್ದೀವಿ. ಬಟ್ ಟೆಸ್ಟ್ಗೆ ಮಹತ್ವ ಕೊಡಬೇಕು. ಇದರಿಂದ ಇನ್ನೂ ದಾಖಲೆಗಳು ಈ ಆಸ್ಟ್ರೇಲಿಯಾ ಇಂಗ್ಲೆಂಡನ್ನು ಹಿಂದಕ್ಕೆ ಹೋದವು ಅಷ್ಟೇ ನಿಜ. ಬಟ್ ಸ್ವಲ್ಪ ಹೆಚ್ಚು ಪಂದ್ಯಗಳನ್ನ ಅಳವಡಿಸಿದರೆ ಬೇಗ ರೀಚ್ ಮಾಡ್ಬೋದು ಅನ್ನೋ ಒಂದು ವಿನಂತಿ ಮಾಡ್ಕೊಳ್ತಾ, ಇನ್ನೊಂದು ವಿಚಾರ ಏನಂತಂದರೆ ಮೊಹಮ್ಮದ್ ಸಿರಾಜ್ ಅವರು ಈ ಪಂದ್ಯದಲ್ಲಿ 2 ಸಿಕ್ಸ್ ಹೊಡಿತಾರೆ. ಯಾಕಂದರೆ ಟೆಸ್ಟಲ್ಲಿ ಟೇಲೆಂಡರ್ಗಳಿಂದ ಬರುವಂಥ ರನ್ನು ಒಂದು ಎಕ್ಸಾಂಪಲ್ ಏನಂದರೆ, ಇದು ನ್ಯೂಜಿಲ್ಯಾಂಡಿನ ವೇಗದ ಬಾಲರ್ ಸೋದಿ ಇದ್ದಾರಲ್ಲ, ಅವರು 4ನೇ ರ್ಯಾಂಕಲ್ಲಿದ್ದಾರೆ. 98 ಸಿಕ್ಸ್ ಹೊಡೆದಾರೆ. ಮೊದಲೇದು 136 ಬೆನ್ ಸ್ಟೋಕ್ ಹೊಡೆದ್ರೆ, ಎರಡನೇದು ಮೆಕಲಮ್ 107 ಹೊಡೆದ್ರೆ, ಮೂರನೇದು ಗಿಲ್ಕ್ರಿಸ್ಟ್ 98 ಹೊಡೆದಿದ್ದಾರೆ. ಗಿಲ್ಕ್ರಿಸ್ಟ್ 100 ಹೊಡೆದ್ರೆ, ಇವರು 98 ಹೊಡೆದಿದ್ದಾರೆ. ಆಲ್ರೆಡಿ ಈಗ 96 ನಮ್ಮ ಪಂತ್ ಹೊಡೆದಿದ್ದಾರೆ. ಅವ್ರ ದಾಖಲೆಯನ್ನು ಕೆಲವೇ ನೆಕ್ಸ್ಟ್ ಪಂದ್ಯದಲ್ಲೇ ಮುರಿತಾರೆ ಅನ್ನೋ ಭರವಸೆಯೊಂದಿಗೆ ಸಿರಾಜ್ ಅವರು ಈ ಥರ ಕಂಟ್ರಿಬ್ಯೂಷನ್ ಸ್ವಲ್ಪ ಹಾರ್ಡ್ ಹಿಟ್ಟಿಂಗ್ ಮಾಡಿದ್ರೆ, ಈ ಹಿಂದೆ ನಮ್ಮ ಉಮೇಶ್ ಯಾದವ್ ಅವರು ಮಾಡ್ತಿದ್ರು, ತಂಡಕ್ಕೆ ಉಪಯುಕ್ತ ರನ್ ಕೊಡುಗೆ ನೀಡ್ತಾರೆ, ಪಂದ್ಯದ ದಿಕ್ಕನ್ನೇ ಬದಲಿಸಬಲ್ಲರು ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.